ಇವತ್ತೊಂದು ದಿನ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಒಂದು ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದರೆ ಒಂದು ಋತು ಚಾನಲ್. ಇವಾಗ ನಮ್ಮ ಮುಂದೆ ಒಂದು ಹೊಂಗೆ ಗಿಡ ಇದೆ. ಮನೆ 2 ದಿವಸ ಕೆಳಗಡೆ ಎಲ್ಲ ಹಳೆ ಎಲೆ ಇತ್ತು. ಇವೆಲ್ಲ ಉದುರೋಗ್ಬಿಟ್ಟು ಕಂಪ್ಲೀಟ್ ಎಲ್ಲ ಚಿಗುರು. ಆ ಋತುವೇ ಮಾರುತ್ತೆ. ಯುಗಾದಿ ಹಬ್ಬ ನೋಡಿ, ಇಷ್ಟು ಬಿಸಿಲು ಇಷ್ಟು ತಾಪ ಇದ್ದರೂ ಕೂಡ ದೇವರಿಟ್ಟಿರೋ ಒಂದು ಪ್ರಕೃತಿಯ ಧರ್ಮ ಅನ್ನೋದು ಮಾನವರಿಗೆ ಆ ಯುಗಾದಿಗೆ ಎಲ್ಲನೂ ಪ್ರಕೃತಿ ಮಾರ್ತಾ ಬರುತ್ತೆ. ಗಿಡಗಳು, ಮರಗಳು, ಎಲ್ಲ ಬೆಳೆಗಳು ಎಲ್ಲ ನೀರು ಆಗಲಿ, ಈ ರೀತಿ ಬಂದಿರತಕ್ಕಂಥ ಯುಗಾದಿ ಹಿಂದೂ ಸಂಪ್ರದಾಯವಾಗಿ ಚಾಂದ್ರಮಾನ ಯುಗಾದಿ ಅಂಥೇಳಿ ನಾವು ಆಚರಿಸ್ತೀವಿ. ಮೊದಲನೇ ದಿವಸ ಸ್ವೀಟ್ ಮಾಡಿಕೊಂಡು ನಾವು ಬೇವಿನ ಎಲೆ ಮತ್ತು ಬೆಲ್ಲ, ಸಿಹಿ ಕಹಿ ಎರಡನ್ನೂ ನಾವು ನೋಡ್ತೀವಿ ಅಂಥೇಳಿ ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಅದು ಒಬ್ರಿಗೊಬ್ಬರು, ಇವಾಗ ಕೆಲವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಮೊದಲು ನಾವು ದೊಡ್ಡವರು ಎಲ್ಲಿದ್ದರೆ ಅಲ್ಲಿ ಹುಡ್ಕೊಂಡು ಹೋಗ್ತಾಯಿದ್ವಿ. ಈ ಬೇವು ಬೆಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡು ಬರ್ತಾಯಿದ್ವಿ. ಇಂಥ ಒಂದು ಸಂಪ್ರದಾಯ ನಮ್ಮ ಹಿಂದೂಗಳದು. ಇದು ಮಾಡ್ತಾ ಬಂದಿದ್ದೀವಿ. ಜೊತೆಗೆ 2ನೇ ದಿವಸ ಕಡಿಯೋದು, ಈ ಖಾರ. ಈ ಎರಡೂ ಕೂಡ ಈ ಯುಗಾದಿಗೆ ನಮಗೆ ಬಂದಿರತಕ್ಕಂಥ ಸಂಪ್ರದಾಯ ಹಿಂದೂ ಧರ್ಮ. ಈ ಒಂದು ವರ್ಷದಲ್ಲಿ ಈ ರಂಜಾನ್ ಹಬ್ಬನೂ ಬಂದುಬಿಟ್ಟಿದೆ. ಎರಡು ಏನು ಒಂದೇ ದಿನ ಹೊರತಡು. ನಾಳೆ ನಮ್ಮದು ಹೊರತಡು, ಅವ್ರದ್ದು ನಾಳೆದ್ದು. 2 ಹಬ್ಬಕ್ಕೆ ಕೂಡ ನಮಗೆ ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ಆರೋಗ್ಯ ಒಳ್ಳೆಯದು ಕೊಟ್ಟು, ಒಳ್ಳೆಯ ಗುಣ, ಒಳ್ಳೆಯ ಬುದ್ಧಿ ಕೊಟ್ಟು. ಮಳೆ ಶುರುವಾಗಿದೆ, ಯಾವತ್ತೂ ಇಲ್ಲ, ರಾತ್ರಿ ಬಂದುಬಿಡುತ್ತೆ ಅಂದ್ಕೊಂಡಿದ್ವಿ. ಅಲ್ಲಿವರೆಗೂ ಬಾರ್ಡ್ರ್ವರೆಗೂ ಬಿದ್ದಿದೆ. ಒಳ್ಳೆ ಮಳೆ, ಬೆಳೆ ಒಳ್ಳೆ ಆಗಿ ಆರೋಗ್ಯ ಕೊಟ್ಟು ಎಲ್ರಿಗೆ ಒಳ್ಳೆ ಬೆಳೆಗಳು. ಪಂಚಾಂಗ ಬೆಳಗ್ಗೆ ನೋಡಿದೆ ನಾನು ಟಿ ವಿನಲ್ಲಿ, ಭಕ್ತಿ ಟಿ ವಿನಲ್ಲಿ, ಒಳ್ಳೆ ಮಳೆ ಆಗುತ್ತೆ, ಒಳ್ಳೆ ಇದೆ ಅಂತಾರೆ. ಈ ರಾಜರಾಗಿ ಬೃಹಸ್ಪತಿ ಗುರು ಬಂದಿದ್ದಾನೆ ಈ ಸಲ. ಆ ಗುರು ಬಂದರೆ ದೇಶ ಸುಭಿಕ್ಷವಾಗಿರುತ್ತೆ. ನಮ್ಮ ದೇಶ ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ನಮಗೆ ಒಂದು ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವ್ರದ್ದು ರಂಜಾನ್ ಹಬ್ಬನೂ ಬಂದಿದೆ. ಆ ರಂಜಾನ್ ಹಬ್ಬ ಬಂದಿದೆ ಮುಸ್ಲಿಮಾನ್ ಬಾಂಧವರಿಗೂ ಕೂಡ ನಾನು ಶುಭಾಶಯಗಳು ತಿಳಿಸ್ತಾ, ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ರಿಗೂ ಕೂಡ ಒಗ್ಗಟ್ಟಾಗಿ ಮಾಡತಕ್ಕಂಥ ಹಬ್ಬಗಳನ್ನ ಅವ್ರನ್ನ ನಾವು ಕರಿತೀವಿ, ಅವ್ರು ನಮ್ಮನ್ನು ಕರೀತಾರೆ. ಇದೊಂದು ಸಂಪ್ರದಾಯ ಬೆಳ್ಕೊಂಡು ಹೋಗಲಿ, ಎಲ್ಲ ದೇಶ ಶಾಂತಿಯಾಗಿರಲಿ. ಇವಾಗ ಬೇರೆ ದೇಶಗಳು ನೋಡ್ಕೊಂಡು ಹೊಡೆದಾಡಿಕೊಂಡು ಸಾಯ್ತಾ ಇದ್ದಾರೆ. ನಮ್ಮ ದೇಶ ಆಗಿಲ್ಲ. ಯಾಕಂದರೆ ಭಗವಂತನು ಹುಟ್ಟಿರೋ ಜಾಗ ಇದು. ಭಾರತ ದೇಶ ಅಂದರೆ ಭರತಖಂಡಕ್ಕೆ ಅಲೆಕ್ಸಾಂಡರ್ ಬರ್ತಾನಂತೆ. ಅಲೆಕ್ಸಾಂಡರ್ ಬಂದಾಗ ಭಾರತ ಮಾತೆ ಎದ್ದೇಳ್ತಾಳಂತೆ, ಹುಷಾರ್ ಭದ್ರ, ಇದು ಭರತಖಂಡ, ನೀನು ಎಷ್ಟು ಬೇಕೋ ಅಷ್ಟು ಬಂದು ಹೋಗ್ಬೇಕಷ್ಟೇ, ತೀಟ್ಗಳು ಅದು ಇದು ಮಾಡಿದ್ರೆ ನಿನ್ನ ಬಿಡೋಲ್ಲ ಅಂತ ಹೇಳಿದಂತೆ ಆ ತಾಯಿ ಜಗನ್ಮಾತೆ. ಇಲ್ಲಿ ಮಹಾನುಭಾವರೆಲ್ಲ ಶ್ರೀರಾಮಚಂದ್ರರು, ಶ್ರೀಕೃಷ್ಣನು, ನರಸಿಂಹಸ್ವಾಮಿ, ಶ್ರೀನಿವಾಸನು ಎಲ್ಲ ಹುಟ್ಟಿರೋ ಭಗವಂತರು ಇದ್ದಾರೆ ಅಂತ. ಕೆಲವರು ಏನೋ ಅದೇನಿದೆ ಇದೆ ಅಂತ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹಿಂದೂ ಧರ್ಮ ನನ್ನ ಅನುಭವ. ನೀವು ಯಾಕಂದರೆ ನೀವು ಎಷ್ಟು ಇದಿತ್ತು ಹುಡುಗರಾಗೆ ಇವಾಗ ವಯಸ್ಸು. ಅಮಾವಾಸ್ಯೆ ಅಂತ ಹೇಳ್ತಾರಲ್ಲ, ಪಂಚಾಂಗ ಬರೀತಾರಲ್ಲ, ಅಮಾವಾಸ್ಯೆ ಅವತ್ತು ಕತ್ತಲಿರುತ್ತೆ ನೋಡ್ತೀರಾ, ವಾಸ್ತವನೆಲ್ಲ ಶಾಸ್ತ್ರ. ಆಮೇಲೆ ಪೌರ್ಣಮಿ ಅಂದರೆ ಅವತ್ತು ನೋಡು ಚಂದ್ರನ ಇಲ್ಲಿ ಕೂತಿರ್ತೀನಿ, ಬರ್ತಾ ಇರ್ತಾನೆ ನಿಗ ಅಂತೇಳಿ. ಶಾಸ್ತ್ರ ಯಾವುದು ತಪ್ಪು ಯಾವುದು ಅಂತಿಲ್ಲ. ಒಂದು ಸಾಂಗ್ಯ ಹೇಳ್ತಾರೆ, ಭವತಿ ನಭವತಿ ಶಾಸ್ತ್ರಂ ಸ್ವಪ್ನಂ ಭವತಿ ನಭವತಿ. ಅಂದರೆ ನಮ್ಮದವನಿಗೆ ಸೊತ್ತು, ನಂಬದೇ ಇಲ್ದಿರೋವನಿಗೆ ಇಲ್ಲ ಅಂತೇಳಿ. ಅದು ಯಾವುದೇ ಆಗಲಿ ಸಂಪ್ರದಾಯ, ಅವ್ರವ್ರ ಧರ್ಮ. ನಮ್ಮದು ಹಿಂದೂ ಧರ್ಮ, ಹಿಂದೂ ದೇಶ, ಹಿಂದೂ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಏನೇ ಪಂಚಾಂಗ ಬರೀತಾರೆ 100ಕ್ಕೆ 100ರಷ್ಟು ಕೂಡ ಅದು ವಾಸ್ತವಾಂಶ. ನಮ್ಮ ಹಿಂದೂ ಧರ್ಮ ಈ ಒಂದು ಯುಗಾದಿಗೆ ಪಂಚಾಂಗ ಬರೆಯೋದವರು. ಯುಗಾದಿಗೆ ಇದು ಹಳೇದು ಹೊರಟೋಯ್ತು, ಯುಗಾದಿಯಿಂದ ಹೊಸದ್ದು ಯಾಗಳು ಇದೆಲ್ಲ ಇದು ಬಂದಿದೆ. ಎಲ್ರಿಗೂ ಕೂಡ ನಮ್ಮ ಜನಾಂಗಕ್ಕೆ, ನಮ್ಮ ಎಲ್ಲ ಹಿಂದೂ ಧರ್ಮಕ್ಕೆ ಮತ್ತು ಮುಸ್ಲಿಂ ಬಾಂಧವರಿಗೆ, ಕ್ರೈಸ್ತ ಬಾಂಧವರು ಕೂಡ ಶುಭಾಶಯಗಳು ಹೇಳ್ತಾ, ಒಂದೇ ಒಂದು ಹೇಳಬೇಕಾದ್ರೆ ಒಬ್ಬಟ್ಟುಗಳು ಇರೋ 50 ವರ್ಷದ ಮುಂದೆ ನಾನು 50-60 ವರ್ಷ ನನಗೆ ಅನುಭವ ಇದೆ. ಆವಾಗ ರಾತ್ರಿ ಮುಂದಿನ ದಿವಸ ಒಬ್ಬಟ್ಟುಗಳು ಮಾಡೋದು, ಒಲೆಗಳು ಇಟ್ಬಿಟ್ಟು ಅವ್ರವ್ರ ಕುಟುಂಬಗಳು ಏನು ದೊಡ್ಡಪ್ಪನವರು, ಚಿಕ್ಕಪ್ಪನವರೆಲ್ಲ 4 ಒಲೆ ಇಟ್ಕೊಂಡು ರಾತ್ರಿ 12-1 ಗಂಟೆವರು ಸುಡ್ತಾಯಿದ್ರು ಒಬ್ಬಟ್ಟುಗಳು. ಮುಂದೊಂದು ಮಕ್ರಿ ಊಟಕ್ಕೆ ಬರ್ತಾಯಿದ್ರು.
ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ? ಆ ಜನಕ್ಕೂ ಒಬ್ಬಟ್ಟು ಕೊಡ್ತಾಯಿದ್ರು, ಅನ್ನ ಮಾಡ್ತಾಯಿದ್ರು, ಒಳ್ಳೆ ಹುಳಿ ಮಾಡ್ತಾಯಿದ್ರು, ಇದೆಲ್ಲ ಕೊಡ್ತಾಯಿದ್ರು. ಅದು ಆಗಿನ ಕಾಲ ಇತ್ತು. ಇವಾಗ ಯುಗಾದಿ ಹಬ್ಬ ಅಲ್ಲ, ಯಾವಾಗಾದರೆ ಅವಾಗ ಒಬ್ಬಟ್ಟು ಮಾಡ್ತೀವಿ, ಯಾವಾಗಂದ್ರೆ ಚಿಕನ್ ಮಾಡಾಕ್ತೀವಿ. ಆವಾಗ ನೋಡು, ಮಟನ್ನು ನಾನ್ ವೆಜ್ಜು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ರೆ ಆಮೇಲೆ ಯುಗಾದಿ ಹಬ್ಬವರೆಗೂ ಮಾಡಲ್ಲ. ಅವಾಗ ಏನಾದರೂ ಅದೊಂದು ಹುಮ್ಮಸ್ಸಲ್ಲಿದ್ವಿ, ಯುಗಾದಿ ಹಬ್ಬ ಬರಲಿ, ಯುಗಾದಿ ಹಬ್ಬಲ್ಲಿ ಬಂದು ಕುರಿ ಕಡಿಯೋದು, ಕೋಳಿ ಕಡಿಯೋದು, ತಿನ್ನೋದು. ಇವಾಗ ಏನು ತಿಂತಾರೆ, ಏನಿದೆ, ಖರ್ಚೇನ ಆಗುತ್ತೆ. ಇವಾಗ ಜನ ಎಷ್ಟು ತಿಂತೀನಿ ನೀವೆಲ್ಲ ಹೇಳಿ? 4 ಪೀಸ್ ತಿನ್ನಲ್ಲ, ಅಯ್ಯೋ ಅಂತೀರಿ. ಆಮೇಲೆ ಅವಾಗ ತಿಂತಾಯಿದ್ರು, ಆ ಜನ ಆಗಿದ್ದರು, ದುಡಿತಾಯಿದ್ರು. ಇದು ಎತ್ಕೊಂಡ್ರೆ, ಗುದ್ಲಿ ಎತ್ಕೊಂಡ್ರೆ ಒಂದು 10 ಗುಂಟೆ ಜಮೀನು ಅಗಸಾಕ್ತಾಯಿದ್ರು, ತಾವು ಕ್ಲಿಯರಾಗಿ ಕಲೆಕ್ಟಾಯಿದ್ರು. ಇವಾಗ ಎಲ್ಲಿ ಏನಾದರೂ ಇದೆಯಾ? ಏನಿಲ್ಲ. ನಾವೆಲ್ಲ ಮಾಡಿದ್ದೀವಿ ಕೆಲಸ, ನೇಗಿಲು ಉಳುಮೆ ಮಾಡಿದ್ದೀವಿ, ಕಬಳಿ ಹೊಡೆದಿದ್ದೀವಿ ಎಲ್ಲ. ಇವಾಗಿಲ್ಲ, ಆ ಹಸುವೆ ಆಗಲ್ಲ. ಹೌದಾ ಇಲ್ಲೋ ಹೇಳಿ? ಬೆಳಗ್ಗೆ ಟಿಫನ್ ತಿಂದ, ಅವಾಗೆಲ್ಲ ಬೆಳಗ್ಗೆ ಏನು ಗೊತ್ತಾ? ತಂಗಳಿಟ್ಟು ಒಳ್ಳೆ ಸಾಂಬಾರ ರಾತ್ರಿದು ಕೊಡೋರು, ಬಿಸಿ ಮಾಡಿ ತಂಗಳಿಟ್ಟು ಮಜ್ಜಿಗೆನೋ ಮೊಸರಾಗ್ಬಿಟ್ರೆ ತಟ್ಟೆ ತುಂಬ, ಕನಸು ತಟ್ಟೆ ತುಂಬ ಕುಡಿದ್ಬಿಟ್ರೆ ಹೇಗಿರ್ತಾಯಿತ್ತು ಮಧ್ಯಾಹ್ನ. ಮತ್ತೆ ಇದು ಆಗಿನ. ಆಮೇಲೆ ಆಗಿನ ಧಾನ್ಯಗಳೇನೇನು ಗೊತ್ತಾ? ಸಾಮೆ, ಸಜ್ಜೆ, ಹಾರ್ಕುಗಳು, ಆಮೇಲೆ ಕೊರ್ಲು, ಅಡ್ಡಕೊರ್ಲು ಅಂತ, ಇದೆಲ್ಲ ಬೈರಿನಲ್ಲೂ ಇದು ತಿಂತಾಯಿದ್ದೀವಿ ನಾವು. ಜೋಳ ಈ ಸಾಲುಗಳಲ್ಲಿ ಹಾಕಿದ್ದೀವಿ, ಎತ್ತುಗಳು ತಿನ್ನಿಸೋದು, ಆ ಜೋಳ, ಬಿಳಿ ಜೋಳ, ಇದೆಲ್ಲ ತಿಂತಾಯಿದ್ವಿ. ಶುಗರ್ ಇಲ್ಲ, ಈ BP ಇಲ್ಲ, ಏನು ಹಣ್ಣು. ಅದು ಆಗಿನ ಯುಗಾದಿ, ಆಗಿನ ಕಾಲ ಇತ್ತು. ಇವಾಗ ಇದೆಯಾ? ಸಾಮೆ ಕೊಂಡ್ಕೊಂಡು ಬರ್ಬೇಕು. ಇವಾಗ ತರ್ತೀವಿ ನಾವು. ಈ ಪ್ರಕೃತಿ ಧಾಮ ಅಂತಿದೆ ಅಲ್ಲೇ ಮದನಪಲ್ಲಿ ಹತ್ರ, ಅಲ್ಲಿಂದ ಹಾರ್ಕು, ಸಾಮೆ, ಅಂಡಕೊರ್ಲು ಇದೆಲ್ಲ ತರಿಸ್ತೀವಿ ನಾವು. ಉರುಳಿ ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದೊಂದು ಪ್ಲೇಟು ನಾಟಿ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ತಿಂದರೆ ಒಂದೊಂದು ಪ್ಲೇಟು ಅದ್ರ ಜೊತೆಗೆ ಅವರೇನೋ ಆಗ್ತಾಯಿತ್ತು. ಇವಾಗ ಎಲ್ಲಿ ಹೇಳೋ? ಹೋಗಲಿ, ಒಂದೇ ಒಂದು ಹೇಳ್ತೀನಿ, ಆ ಕಾಲದಲ್ಲಿ ಇತ್ತಲ್ಲ ನಾಟಿ ತೊಗರಿ, ಇದು ಬರೋಲ್ಲ. ಉದುರಾಗಿತ್ತು ಬಟ್ಟು ಇವಾಗ ಬರಲ್ಲ, ಬಂಕೆ ಬರುತ್ತೆ. ಇದು ಯುಗಾದಿ ಅನ್ನೋದು ಸ್ವಂತ ಬೆಲೆ. ಇವಾಗ ಒಂದು ಹೇಳ್ತೀನಿ, ವರ್ಷದಡ್ಗೂ ಅಷ್ಟೇ. ಕುರಿಗಳು ಅಲ್ಲಲ್ಲ, ಕುರಿಗಳು ಇವಾಗ ನಮ್ಮದು ತುಂಬ ಕುರಿಗಳಿತ್ತು. ಆಮೇಲೆ ನಾಟಿ ಕೋಳಿ ಇತ್ತು. ನಮ್ಮ ದೊಡ್ಡಮ್ಮ ಗಾಯಬನಿದ್ರು, ನೀವು ಯಾರ್ಯಾರು ಮೊಟ್ಟೆ ಎತ್ಕೊಂಡ್ರೆ ಅವುಲ್ಲಮ್ಮ ಕೆಳಗಡೆ ಇಟ್ಬಿಡು, ಎತ್ಕೊಂಡು ಅವ್ರವ್ರಿಗೆ ಇರ್ತಾರೆ. ನಾನು 10-15 ಎತ್ತಾಗ್ತಾಯಿದ್ದೆ. ಏನು ಒಬ್ಬೊಬ್ರು ಎಲ್ಲ ಹೋಗೋದು, ಎತ್ಕೊಂಡು ಬರೋದು. ಅಷ್ಟು ಕೋಳಿ ಇತ್ತು, ಕುರಿ. ಆಮೇಲೆ ಬೇಯಿಸ್ತಾ ಇದ್ದದ್ದು, ಒಂದು ಕಡ್ದಾಕ್ತಾಯಿದ್ದು, 4-5 ಕೋಳಿ ಕಡ್ದಾಕ್ತಾಯಿದ್ದು ಆಗಿನ ವರ್ಷ. ಆಮೇಲೆ ಕೆರೆಗಳಲ್ಲಿ ಮೀನುಗಳು, ನಾಟಿ ಮೀನುಗಳು. ಇವಾಗ ಎಲ್ಲಿದೆ ಹೇಳೋ? ಹುಣಸು, ಜಲ್ಲೆ, ಕೊರತೆ ಸಿಗ್ತಾ ಇದೆಯಾ? ಇವಾಗ ಏನಿದ್ರೂ ಗಿಟ್ಲ ಅದೇನೋ ಹೊಟ್ಲ ಮಾರುವ, ಅದರಿದ್ರ ತಿನ್ನಲೇಬಾರ್ದು ಅವರು. ಇಂಥದ್ದು ಆಗಿನ ಯುಗಾದಿ ನಾನ್ ವೆಜ್ ಆಗಲಿ, ಈ ವೆಜಿಟೇರಿಯನ್ ಆಗಲಿ, ವ್ಯತ್ಯಾಸ ತುಂಬ ಆಗೋಯ್ತು. ಎಣ್ಣೆ ಹಾಕ್ಕೊಳ್ಳೋರು ನೋಡು, ದೀಪಾವಳಿ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬಕ್ಕೆ ಎಣ್ಣೆ ಹಾಕ್ಕೊಂಡೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಮ್ಗೆ ಕಾಣಿಸ್ತಾ ಇಲ್ಲ. BPಗಳು ಎಲ್ಲ ಏನು ಮಾಡೋದಕ್ಕಾಗಲ್ಲ. ಆಮೇಲೆ ಏನಿಲ್ಲ. ನಮ್ಮ ದೊಡ್ಡಪ್ಪನ ಇದ್ದರು, 90 ವರ್ಷದ ಮೇಲೆ ಆಗಿತ್ತು. ಇನ್ನು 5-6 ದಿವಸದಲ್ಲಿ ಸತ್ತೋದ್ರು. ಅಂದರೆ ಕಬ್ಬು ತಂದು ಕೊಡು ಅಂತ ಹೇಳಿದ್ರು. ಕಬ್ಬು ತಂದು ಕೊಟ್ರೆ ತಿಂತಾಯಿದ್ದಾನೆ, ಕತ್ತರಿಸ್ಕೊಟ್ರೆ ತಿಂತಾ ಇದ್ದಾರೆ. ಆ ಕಬ್ಬು ತಿಂದರೆ ಇನ್ನೊಂದು ಆಗ್ತಾಯಿತ್ತು ಗೊತ್ತಾ ಪ್ರಕಾಶ್? ಹಲ್ಲುಗಳೆಲ್ಲ ಕ್ಲೀನ್ ಆಗೋದು ಹೋಗ್ತಾಯಿತ್ತು. ಇವಾಗ ಎಲ್ಲಿದೆ ಇದೆಲ್ಲ? ಅದು ಆ ಸಂಪ್ರದಾಯನೇ ಬೇರೆ. ಆ ತಿಂಡಿ ನಿಮ್ಗೆ ಸಿಗೋದಿಲ್ಲ. ನಾವು ಹುಡುಗರಾಗಿ ತಿಂತಿದ್ದೀವಲ್ಲ ಆ ತಿಂಡಿ. ನಾಟಿ ಕಡಲೆಕಾಯಿ, ಇವಾಗ ಆಯಿಲ್ಲು ಇದಿಲ್ಲ. ನಾಟಿ ಕಡಲೆಕಾಯಿ ಒಂದೊಂದು ಇಷ್ಟಿತ್ತು ಬೀಜ, ಎಷ್ಟಾದರೂ ತಿನ್ನೋ ಬೈಗೆ ಒಳ್ಳೇದದು. ಆ ಎಣ್ಣೆ ಆಡಿದ್ರೆ ಒಳ್ಳೆಯದು. ಇವಾಗಿಲ್ಲ, ಏನು ಮಾಡೋದು, ಎಲ್ಲಿದೆ? ಆಮೇಲೆ ಆ ಸೊಪ್ಪು ಸಿಗೋಲ್ಲ. ಇದು ಏನೋ ಸಜ್ಜಲಾಕು, ಗುರುಗೆ ಹಾಕೊಂಡು ಸೊಪ್ಪು ಸಿಗ್ತಾಯಿತ್ತು. ಬಸ್ಸಾರು ಮಾಡಿಬಿಟ್ರೆ ಇಷ್ಟು ತಿಂತಾಯಿದ್ದು ಪ್ಲೇಟಲ್ಲಿ. ಎಲ್ಲಿದೆ ಇವಾಗ? ಎಲ್ಲಿ ಸಿಗಲ್ಲ ಇವಾಗ. ಬೇವೆಲ್ಲ ಇವಾಗ ನಮ್ಮ ಮನೇಲಿ ಪೂಜೆ ಮಾಡೋದು. ಎಲ್ಲರೂ ನಮ್ಮಗಳು ಎಲ್ಲರೂ ಕೊಟ್ಟರು ಬೇವು ಬೆಲ್ಲ ಆಶೀರ್ವಾದ. ಅವಾಗ ಮನೆಗಳಲ್ಲ. ಇವಾಗ ನಾನು ಊರಿಗೆ ಹೋಗ್ತೀನಿ,
ಮಧ್ಯಾಹ್ನ ಆಗುತ್ತೆ. ಎಲ್ಲ ಅಂದರೆ ಎಲ್ಲ ಅಂದ್ರೆ ನಮ್ಮೂರೆಲ್ಲ ಬಂದುಬಿಡ್ತಾರೆ, ನಮ್ಮೂರು ಇದ್ದಾರಲ್ಲ ನಮ್ಮ 7-8 ಮನೆಗಳು. ಇವಾಗ ಮಧ್ಯಾಹ್ನ ಇಲ್ಲಿಗೆ ಬರೋದು ಬೇಡ ಅಂತ ನಾನೇ ಹೋಗ್ತೀನಿ. ಅದು ಸಂಪ್ರದಾಯ ಇದೆ. ಕೆಲವ್ರು ಇಲ್ಲ ಇವಾಗ. ಅವಾಗ ಪ್ರಕಾಶ್ ಯಾರೇ ಆಗಲಿ ಕಂಪ್ಲೀಟ್ ಹುಡುಕೊಂಡು ಹೋಗಿ 100 ಕಿಲೋಮೀಟ್ರ್ ಹಾಕಿ ದೊಡ್ಡವ್ರು ದೊಡ್ಡಪ್ಪನ ಇದ್ದರೆ ಕೊಟ್ಬಿಟ್ಟು ಬರ್ತಾಯಿದ್ರು. ತಾಯಿ ತಂದೆ ಕೊಡ್ತಾಯಿದ್ರು. ಇವಾಗ ಎಲ್ಲಿ ಹೇಳು, ಫಾರಿನ್ನಲ್ಲಿ ಇರ್ತಾರೆ, ಬಂದು ಬೇಗಲ್ಲ ಕೊಡ್ತಾರೆ. ಇಲ್ಲಿರೋರೇ ಕೊಡೋಲ್ಲ, ಇರೋರೇ ಇಲ್ಲ, ಕೊಡ್ತಾರೇನಪ್ಪ. ಇದು ಈ ರೀತಿ ಆಗಿದೆ ಸಾಂಪ್ರದಾಯಗಳೆಲ್ಲ. ಆದರೆ ಇನ್ನೊಂದು ಮರಳ್ತಾ ಇದೆ, ಇವಾಗ ಮರಿ ಕಳಿಸ್ತಾ ಇದೆ. ನಾನು ನೋಡ್ತಾ ಇರಿ, ಮತ್ತೆ ಕಂಪ್ಲೀಟಾಗಿ ಈ ಧರ್ಮಗಳೇ ಬರುತ್ತೆ, ಮರಳ್ತಾ ಇದೆ ಇವಾಗ. ಎಲ್ಲ ಅದು ತಿನ್ನೋಣ, ಆ ಫುಡ್ ತಿನ್ನೋಣ, ಈ ಫುಡ್ ತಿನ್ನೋಣ, ಹಳೇದು ಅಂತ. ಇವಾಗ ನೋಡು, ಸರ್ಕಾರ ಸಿರಿಧಾನ್ಯಗಳು ಅಂತ ಅನೌನ್ಸ್ ಮಾಡಿ, ಇವೆಲ್ಲ ಏನೇನೋ ಅಂತ ಅವಾಗ ಸಾಮೆನಯ್ಯ, ಜೋಳನಯ್ಯ, ಇದು ಅದು ಅಂತ ಇತ್ತು, ಉರುಳಿ ಅಂದರು. ಇವಾಗ ಅದಕ್ಕೆ ಬಡವರು ಕೂಲಿ ಕಾರ್ಮಿಕರು ತಿನ್ನೋದು ರೈತರು ಬಡವರಲ್ಲ, ರೈತರು ಕಂಪಲ್ಸರಿ ತಿಂತಾಯಿದ್ರು. ರೈತರು ಕಾರ್ಮಿಕರು ಎಲ್ಲರೂ ತಿಂತಾಯಿದ್ರು. ರೈತರು ಯಾರು ತಿಂತಾಯಿದ್ರು. ಇವ್ರಿಗೆ ಬರ್ತಾ ಇಲ್ಲ. ಇವಾಗ ಸಿಟಿನಲ್ಲಿ ಇವರು ಹೈಫೈ ಇದ್ದಾರಲ್ಲ, ಅವ್ರು ಮುಟ್ತಾ ಇಲ್ಲ. ಎಲ್ಲ ನಾವು ಹಳ್ಳಿಗಾಡಿನಲ್ಲಿರೋ ಜನ ಎಲ್ಲರೂ ತಿಂತಾಯಿದ್ರು ಅದನ್ನು. ಆಮೇಲೆ ಗೊಡ್ಡಿಗಡ್ಡಿಗಳು ಎಷ್ಟು ಶಕ್ತಿ ನೋಡು. ನಿನಗೊಂದು ಹೇಳ್ತೀನಿ, ಹಿರಿಯ ಇದು ಹೇಳ್ತೀನಿ 60 ವರ್ಷ ಆಯಿತು. ಒಂದ್ಸಲ ವಿಪರೀತ ಕರು ಬಂದ್ಬಿಡ್ತು, ಅಭಾವ. 3-4-5 ವರ್ಷ ಇಲ್ಲವೇ ಇಲ್ಲ ಕೆರೆಗಳಿಗೆ. ಅವಾಗ ಈ ಕತ್ತಾಳಿಲ್ವಾ, ಬೇಲಿ ಎಲೆ ಮೊಳಂತೊಬ್ಬಳಿಗೆ, ಅದನ್ನು ಹೋಗಿ ಒಳಗಡೆ ಗಡ್ಡೆ ಹೊಡೆಯೋದು, ಅದನ್ನು ಪುಡಿ ಮಾಡಿ ಅದನ್ನು ಬೇಯಿಸಿ ಅದು ತಿಂತಾಯಿದ್ದು. ಆಮೇಲೆ ಗೊಡ್ಡಿಗಡ್ಡೆಗಳು ಕೆರೆಗಳಾಗು ಒಡ್ಡುಗಳಾಗಿ ಹೋಗ್ಬಿಟ್ಟು ನೋಡೋದು, ಅಷ್ಟು ದಪ್ಪ ಇರುತ್ತೆ. ನೀವು ನೋಡಿದ್ದೀರಾ ಇಲ್ಲವೋ ಪಾಪ? ನೋಡಿದೆ. ಕೊನೆಗಂಟೆ ಹಾಕೊಂತಿತ್ತು ಒಣಕ್ಕೊಂಡು, ಅದನ್ನು ತಂದು ಬೇಯಿಸಿ. ಇಂಥದ್ದೆಲ್ಲ ತಿನ್ನುವಾಗ ನಿನಗೆ ಶುಗರ್ ಇಲ್ಲ, BP ಎಲ್ಲ ಗಟ್ಟಿಯಾಗಿದೆ. ಇವಾಗ ನಾನು ಒಂದು ಹೇಳ್ತೀನಿ ನೋಡು, ನಾನು ವಯಸ್ಸು ಇವಾಗ ನನಗೆ 72, ಜೂನ್ಗೆ 73 ಬರುತ್ತೆ. ಆದರೆ ಆಗಿನ ಆ ತಿಂಡಿ ತಿಂದ ಮೇಲೆ ನಾವು ಇವತ್ತು ಅಷ್ಟಿರೋ. ಇವತ್ತು ನಾನು ಅಷ್ಟೇ ಮುದ್ದೆ ತಿಂತೀನಿ, ಸೊಪ್ಪು ಸಾರು ಮಾಡಬೇಕು. ಆಮೇಲೆ ಉರುಳಿ 8 ದಿನಕ್ಕೆ ಒಂದ್ಸಲಿ ಉರುಳಿ, ಸಾಮೆ. ಇವಾಗ ಸಾಮೆ ಮಾಡ್ತೀವಿ. ಇದು ಆರ್ಕಲು ಅಂತ ಬರುತ್ತಲ್ಲ, ತೆಲುಗಿನಲ್ಲಿ ಆರ್ಕಲು ಅಂತ ಹೇಳ್ತಾರೆ. ಅದನ್ನ ಮನೇಲಿ ಪೊಂಗಲ್ ಮಾಡ್ತಾರೆ. ಅವತ್ತು ನನಗೆ ಹಬ್ಬ ಆದಂಗೆ ಈ ಅರ್ಧನೇ ಇಲ್ಲ, ಒಂದು ಕೂಡ ತಿನ್ನಕ್ಕೆ ಆವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 10 ಒಬ್ಬಟ್ಟು ತಿಂದ ಅಷ್ಟೇ. ಸುಡ್ತಾ ಇದ್ರೆ ಅಲ್ಲಿ ಬೇಳೆ ಹಾಕಿ ಇದು ಮಾಡ್ತಾ ಇದ್ದೆ, 2 ತಿಂತಾ ಇದ್ವಿ. ಏನು ಆ ತುಪ್ಪ, ನೀವು ಏನಾದರೂ ಕೂಡ ತುಪ್ಪ ಕೂಡ ನೀವು ನೋಡಿರೋಲ್ಲ. ಆ ಗಡ್ಡೆ ಇರೋದು ರವೆ ಇದ್ದಂಗೆ ಇರುತ್ತೆ ಆ ತುಪ್ಪ. ನಮ್ಮ ಮನೆಯಲ್ಲಿ ದೊಡ್ಡ ಮನೆ, ಮೊದಲು 60 ವರ್ಷ ಕೆಳಗಡೆ 2 ವಾರಕ್ಕೆ ಒಂದೊಂದು ಸಲ ತುಪ್ಪ ಮಾಡೋರು ಎಲ್ಲರ ಮನೆಯಲ್ಲಿ. ನಮ್ಮ ಮನೇಲಿ 2 ಸಲ 3. ನಾಟಿ ಹಸುಗಳು, ನಾಟಿ ಎಮ್ಮೆಗಳು. ಇವಾಗ ಎಲ್ಲಿದೆ? ನಮ್ಮಲ್ಲಿ ಕೂಡ 3 ಹಸು ಇದೆ. ಒಂದೊಂದು ಹಸು 10-12 ಲೀಟ್ರ್ ಹಾಲು ಕೊಡುತ್ತೆ. ಎಲ್ಲ ಇದೆ ಸೀಮೆ ಹಸುನೇ ಏನು ಮಾಡೋದ? ಈ ರೀತಿ ಸಾಂಪ್ರದಾಯ ಚೇಂಜ್ ಆಯಿತು. ತಿರುಗಿ ಮತ್ತೆ ಮರಳಿ ಬರ್ತಾ ಇದೆ ನನಗನ್ಸುತ್ತೆ. ಇವಾಗ ಧಾನ್ಯಗಳಿಗೆಲ್ಲ ಸಿರಿಧಾನ್ಯ ಅಂತ ಸರ್ಕಾರ ಇಟ್ಟರು. ಆಮೇಲೆ ಸರ್ಕಾರದವರು ಕೂಡ ಮೊನ್ನೆ ಕೇಂದ್ರದವರು ಕೂಡ ಬಜೆಟ್ನಲ್ಲಿ ಒಳ್ಳೇದು ಒಪ್ಕೋಬೇಕು. ಏನು ಬಜೆಟ್ನಲ್ಲಿ ಸಿರಿಧಾನ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ. ಇವು ನಮ್ಮವರು ಮೊದಲೇ ಕೊಟ್ಟಿದ್ದಾರೆ 4-5 ವರ್ಷದಲ್ಲಿ. ಏನೋ ರಾಜ್ಯ ಸರ್ಕಾರ ಅವರು ಕೊಟ್ಟಿದ್ದಾರೆ. ಅದೇನಾಯಿತು ಅಂದರೆ, ಆ ಸಿರಿಧಾನ್ಯ ತಿಂದರೆ ಮುಂದಕ್ಕೆ ಏನಾದರೂ ಆಗ್ಬೋದು. ನೀವೇನೂ ಇಲ್ಲ, ಒಂದು ಕಲ್ತ್ಕೊಂಬಿಡಿ. ಬೆಳಗ್ಗೆ ಟಿಫನ್ ತಿನ್ನೋಕ್ಕಿನ್ನ ಮುದ್ದೆ ತಿನ್ನಿ, ಮುದ್ದೆ ಕಲ್ತ್ಕೊಳ್ಳಿ. ಒಂದಷ್ಟು ಸಾಂಬಾರು, ಯಾವುದಾದ್ರೂ ಆಗಲಿ ಸಾಂಬಾರು ತಿನ್ನು. ಮಧ್ಯಾಹ್ನ ಏನಾದರೂ ತಿನ್ನು, ರೈಸ್ ತಿನ್ನು. ಆ ಆರೋಗ್ಯ ಏನಿರುತ್ತೆ ಅಂತ ಇದರ ಸಾಮೆ. ಈ ಸಾಮೆ ಅನ್ನ ಮಾಡೋದು ಮೊದಲು ನಮ್ಮ ಹುಡುಗರ ಕಾಲದಲ್ಲಿ. ಅದಾಗ್ಬಿಟ್ಟು ಫುಲ್ಲು ಮೊಸರು ಹಾಕೋರು ತುಂಬ. ಆ ಮೊಸರು ಅದು ಮಜ್ಜಿಗೆನೋ ಅದು ತಿಂದರೆ ಏನಕ್ಕೆ ಮಧ್ಯಾಹ್ನದವ್ರಿಗೂ ಏನು ಬೇಕು ಹೇಳು. ಹಾಗೆ ಅವಾಗ ನೇಗಿಲು ಉಳುಮೆ ಮಾಡೋಕ್ಕೆ ಹೋಗ್ತಾಯಿದ್ರು, ಕೆಲಸಗಳಿಗೂ ಹೋಗ್ತಾಯಿದ್ರು. ಈ ರೀತಿ ಬಾಲಾಜಿ ಭವನಕ್ಕೆ ಹೋಗ್ಬಿಟ್ಟು ನೋಡು, ಒಂದು ಹೇಳ್ತೀನಿ ನಾನು.
ಈ ಕೆಲವು ಈ ಸೊಪ್ಪು ಸಾರು ಇದೆಲ್ಲ ನಾನು ಹೋಟ್ಲಲ್ಲಿ ಮುಟ್ಟೋದಿಲ್ಲ, ಯಾಕಂದರೆ ತೊಳೆದಿರೋದಿಲ್ಲ. ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಹಾಗೆ ಹಾಕ್ಬಿಡ್ತಾರೆ. ಏನಾದರೂ ಒಳ್ಳೆ ಹೋಟ್ಲ್ ಈ A to B ಇದೆ ನೋಡು, ಅವರೆಲ್ಲ ಸ್ವಲ್ಪ ನೀಟಾಗಿ ಮಾಡ್ತಾರೆ. A to B ಅಡುಗೆ ಕೆಲವು ಲೋಕಲ್ ಹೋಟ್ಲ್ಸ್ ಎಲ್ಲ ಹಾಗಾಗಿ ತಿರುಗಿಬಿಟ್ಟು ತರಕಾರಿ ವಿಷ ಹೇಗಿದೆ ಪರಿಸ್ಥಿತಿ ಗೊತ್ತಾ? ಇವಾಗ ಬೆಂಡೆಕಾಯಿ ತೆಗೀರಿ, ಸ್ವಲ್ಪ ಬೆಳ್ಳಗಿದ್ರೆ ಪರವಾಗಿಲ್ಲ, ಸೊಪ್ಪು ಬೆಳ್ಳಗಿದೆ ಭಾಳ ಕಳಕಳಂತ ಈ ಕಲರ್ ಬಂದುಬಿಟ್ಟಿದ್ರೆ ಕಾಫಿ ಪುಡಿ ಕಲರು, ಬೆಂಡೆಕಾಯಿಗೂ ಯೂರಿ ಹಾಕಿರ್ತಾರೆ, ಸೊಪ್ಪಿಗೂ ಯೂರಿ ಹಾಕಿರ್ತಾರೆ. ನಾನು ಅದು ಮುಟ್ಟೋದೇ ಇಲ್ಲ. ನಾವು ಅದಕ್ಕೆ ನಮ್ಮೂರಲ್ಲೇ ಒಂದೊಂದು ಪಟ ಹಾಕಿರ್ತೀವಿ. ಆಗೋದ್ರೆ ಒಂದೊಂದು ತಿಪ್ಪೆ ಗೊಬ್ಬರ ಹಾಕ್ತೀವಿ. ಇದು ಯೂರಿಯಾಗಿರೋ ಏನು ಹಾಕಲ್ಲ, ಅದನ್ನೇ ತೊಗೊಂಡು ತಿಂತೀವಿ. ಏನು ಮಾಡಿದ್ರೆ ಈ ರೀತಿ ಮಕ್ಳಿಗೆ ಕೊಟ್ಬಿಟ್ಟು, ಮಕ್ಕಳಿಗೆ ಇವಾಗ ಕೆಲವು ಆ ಸಿಟಿಯಲ್ಲಿ KR ಮಾರ್ಕೆಟ್ ಬರುತ್ತೆ, ಎಲ್ಲ ವಿಷ ಬಂದಾಗ ಏನಪ್ಪ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೂ ಹಿಡಿತಾ ಇದ್ದಾರೆ. ಇವರು ಗುಂಡೂರಾವ್ ಬಂದ ಮೇಲೆ ಏನೋ ಹೆಲ್ತ್ ಮಿನಿಸ್ಟ್ರು ತುಂಬ ಇದೆಲ್ಲ ಅದು ಕಲ್ಲರು ಫುಡ್ ಟೇಸ್ಟ್ ಏನೋ ಗೊತ್ತಾ ನಿಮಗೆ? ಚೈನಾದಲ್ಲಿ ತಯಾರಾಗೋದು. ಚೈನಾ ಅವರು ಇದನ್ನೇನಾದರೂ ನೀವು ಇಲ್ಲಿ ಯೂಸ್ ಮಾಡಿದ್ರೆ ಗಲ್ಗಾಗ್ತೀನಿ ಅಂತ ಆರ್ಡರ್ ಮಾಡಿದ್ದಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ತಂದು ಅಡುಗೆ ಅವರು ಬರೀತಾರೆ ಫುಡ್ ಟೇಸ್ಟ್. ನಾವೆಲ್ಲಿ ಮದುವೆಗಳಲ್ಲಿ ಆ ದಿಗ್ಲಿಗೆ ತಿನ್ನೋಲ್ಲ, ಎಲ್ಲಾದರೂ ತಿನ್ಬಿಟ್ಟು ಫುಡ್ ಟೇಸ್ಟ್ ಪೌಡ್ರ್ ಹಾಕಿದರೆ 8 ದಿವಸ ಕುದುರಲ್ಲ, ಗ್ಯಾಸ್ಟ್ರಿಕ್ಕು ಶುಗರ್ ಇರೋವು. ಈ ರೀತಿ ಇವಾಗ ಎಲ್ಲ ಕಬ್ಜ ಇದಾಗೋಗಿದೆ. ಇವಾಗ ನೋಡಿ, ನೀವು ಅಷ್ಟೇ ಸ್ವಲ್ಪ ಸಾಂಪ್ರದಾಯಿಕ ರಾಗಿ, ಹುರುಳಿ, ಸಾಮೆ ತಿನ್ಕೊಂಡು ಬನ್ನಿ. ಆರೋಗ್ಯ ಇವಾಗ ನಿಮ್ಗೆ ಹೇಗಿರುತ್ತೆ? ನೀವು ಕೂಡ 70-80 ವರ್ಷ, ಇವಾಗ 60 ಮೇಲೆ 50 ಮೇಲೆ ಗಿಫ್ಟು. ಏನು ಪ್ರಕಾಶ್, ಗಿಫ್ಟ್ ಅಷ್ಟೇ, ಇದೇನೂ ಇಲ್ಲ. ಇದಾಗಿ ಇಷ್ಟು ಮಾತ್ರ ಆಗಿದೆ. ಇದಕ್ಕೆ ಜನರಿಗೆ ಆರೋಗ್ಯ ಮುರಳಿ, ಮತ್ತು ಹಳೆಯ ಕಾಲಕ್ಕೆ ಬರ್ತಾರೆ, ಹಳೆ ತಿಂಡಿನೇ ತಿನ್ನಲಿ ಅಂಥೇಳಿ ಎಲ್ಲರೂ ಭಾವಿಸಿ ನಾನು ಎಲ್ರಿಗೂ ಕೂಡ ಶುಭಾಶಯಗಳು ಕೋರ್ತಾ, ಅಭಿನಂದನೆಗಳು ಹೇಳ್ತಾ, ದೇವ್ರು ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ರಿಗೂ ಕೊಟ್ಟು ಒಳ್ಳೆ ಮಳೆ ಆಗಲಿ ಅಂತೇಳಿ ಪಂಚಾಂಗ ಬೇಡ್ಕೊಡ್ತೀನಿ.